ಗಾಯ್ಸ್, ಇವತ್ತು ನಾವು M2 ಮಾಡ್ಯೂಲ್ 1ಅಲ್ಲಿ ಫಸ್ಟ್ ಮಾಡ್ಯೂಲಲ್ಲಿರೋ ಮಲ್ಟಿಪಲ್ ಇಂಟಿಗ್ರಲ್ಸ್ ಪ್ರಾಬ್ಲಮ್ಸ್ ಸಾಲ್ವ್ ಮಾಡೋಣ. ಓಕೆನಾ? ಸೊ ಇದು ಇಂಪಾರ್ಟೆಂಟ್ ಕ್ವಶನ್ ಆಗಿರುತ್ತೆ VTU ಎಕ್ಸಾಮ್ಸಲ್ಲಿ. ಫಸ್ಟ್ ಸ್ಟೆಪ್ ಆ್ಯಸ್ ಇಟ್ ಈಸ್ -1 to 1 ಬರ್ಕೋತೀರಾ, 0 to z ಬರ್ಕೋತೀರಾ, x + z x - z ಬರ್ಕೋತೀರಾ. ಓಕೆನಾ? ನೆಕ್ಸ್ಟ್ x + y + z ಬರ್ಕೋತೀರಾ. ಸೊ ಸಮ್ಟೈಮ್ಸ್ ನಿಮಗೆ ಇಲ್ಲಿ ನೀವು ಕೇರ್ಫುಲ್ ಆಗಿರಬೇಕು. ಸಮ್ಟೈಮ್ಸ್ ಆ್ಯಸ್ ಇಟ್ ಈಸ್ ಕ್ವಶನ್ನ ಆ್ಯಸ್ ಇಟ್ ಈಸ್ ಕೊಟ್ಟಿರ್ತಾರೆ, ಸಮ್ಟೈಮ್ಸ್ ಕೊಟ್ಟಿರಲ್ಲ. ಫಾರ್ ಎಕ್ಸಾಂಪಲ್ ಇಲ್ಲಿ dy dx dz ಬದಲಿಗೆ dz dx dy ಅಂತ ಕೊಟ್ಟಿರ್ಬೋದು, ಎಕ್ಸ್ಚೇಂಜ್ ಮಾಡಿರ್ತಾರೆ. ಓಕೆನಾ? ಸೊ ಎಕ್ಸ್ಚೇಂಜ್ ಮಾಡಿದರೆ ನೀವು ಆ್ಯಸ್ ಇಟ್ ಈಸ್ ಆ ಥರನೇ ಮಾಡ್ಕೊಂಡೋದ್ರೆ ನಿಮ್ಮ ಆನ್ಸರ್ ತಪ್ಪಾಗುತ್ತೆ. XYZ ಬಿಟ್ಟು ABC ಅಂತ ಈ ಥರ ವೇರಿಯೇಬಲ್ಸ್ ಕೊಟ್ಟಾಗ ನೀವು ಆ್ಯಸ್ ಇಟ್ ಈಸ್ ಇಲ್ಲಿ ಏನಿದೆ ಅದ್ರ ಮೇಲೆ ಇಂಟಿಗ್ರೇಟ್ ಮಾಡ್ಕೊತಿರ್ತೀರ. ಓಕೆನಾ? ಅದೇ ಇಲ್ಲಿ XYZ ವೇರಿಯೇಬಲ್ಸ್ ಇದ್ದಾಗ ನೀವು ಚೇಂಜ್ ಮಾಡ್ಕೋಬೇಕಾಗುತ್ತೆ. ಸೊ ಹೇಗೆ ಚೇಂಜ್ ಮಾಡ್ಕೋತೀರಾ ಅಂದರೆ ಒಂದು ಟ್ರಿಕ್ ಇದೆ. ಸೊ XZ ಇದ್ದಾಗ ನೀವು Y ಅಂತ ತಗೋತೀರಾ, Y ಅಂದರೆ DY ಆಗುತ್ತೆ. Z ಇದ್ದಾಗ ನೀವು X ಅಂತ ತಗೋತೀರಾ, X ಅಂದರೆ DX ಆಗುತ್ತೆ. ಸೊ ಎಕ್ಸ್ಟ್ರಾ ರಿಮೈನಿಂಗ್ ಏನು Y ಮತ್ತು X ಮುಗ್ದಾದರೆ ರಿಮೈನಿಂಗ್ ಏನು DZ. ಸೊ 1 to 1 ನೀವು ರೀಸನ್ ಅಂತ ತಗೋತೀಯ. ಓಕೆನಾ? ಸೊ XZ ಏನಂತ ತಗೋತೀಯ, Y ಅಂದರೆ ಏನು DY, ಇಲ್ಲೂ ಹಾಗೆ ಕೊಟ್ಟಿದ್ದಾರೆ. ನೆಕ್ಸ್ಟ್ Z ಅಂದರೆ ಏನು ತಗೋತೀಯ, X ತಗೋತೀಯ, X ಅಂದರೆ DX, ಇಲ್ಲೂ ಹಾಗೆ ಕೊಟ್ಟಿರ್ತಾರೆ. ಉಳಿದಿರೋದು Z DZ. ಸಮ್ಟೈಮ್ಸ್ ಆ್ಯಸ್ ಇಟ್ ಈಸ್ ಕೊಟ್ಟಿರ್ತಾರೆ, ಬಟ್ ಮೋಸ್ಟ್ ಆಫ್ ದ ಟೈಮ್ ಇದನ್ನ ಮರ್ಜ್ ಮಾಡಿರ್ತಾರೆ. ಸೊ ನೀವು ಇದನ್ನ ಸಾಲ್ವ್ ಮಾಡ್ಕೊಂಡು ಬರ್ಕೋಬೇಕು ಫಸ್ಟ್. ಓಕೆನಾ? ಅದೇ CBA ಕೊಟ್ಟಿದ್ರೆ ಆ್ಯಸ್ ಇಟ್ ಈಸ್ ಹೇಗೆ ಕೊಟ್ಟಿರ್ತಾರೆ ಹಾಗೆ ಬರ್ಕೋತೀರಾ. ಇದನ್ನ ನಾವು ನೆಕ್ಸ್ಟ್ ಪಾರ್ಟ್ ವೀಡಿಯೋಲಿ ಸಾಲ್ವ್ ಮಾಡೋಣ. ಓಕೆನಾ? ಸೊ ಇದು ಇಂಪಾರ್ಟೆಂಟು. ಇದನ್ನ ಚೇಂಜ್ ಹೇಗೆ ಮಾಡ್ಕೋಬೇಕಂತ ನಿಮಗಿಲ್ಲಿ ಗೊತ್ತಿರಬೇಕು. ಸೊ ಫಸ್ಟ್ ಏನು ಮಾಡ್ತೀರಾ, ಫಸ್ಟ್ ಟರ್ಮ್ನ ವಿತ್ ರೆಸ್ಪೆಕ್ಟ್ ಟು Y ಇಂಟಿಗ್ರೇಟ್ ಮಾಡ್ತೀರಾ, ನೆಕ್ಸ್ಟ್ ಟರ್ಮ್ನ ವಿತ್ ರೆಸ್ಪೆಕ್ಟ್ ಟು X ಇಂಟಿಗ್ರೇಟ್ ಮಾಡ್ತೀರಾ, ಇನ್ನು ನೆಕ್ಸ್ಟ್ ಟರ್ಮ್ನ ವಿತ್ ರೆಸ್ಪೆಕ್ಟ್ ಟು Z ಇಂಟಿಗ್ರೇಟ್ ಮಾಡ್ತೀರಾ. ಓಕೆನಾ? ಸೊ ಫಸ್ಟು ವಿತ್ ರೆಸ್ಪೆಕ್ಟ್ ಟು Yನ ಇಂಟಿಗ್ರೇಟ್ ಮಾಡ್ತೀರಾ. -1 to 1 ಆ್ಯಸ್ ಇಟ್ ಈಸ್, 0 to z ಆ್ಯಸ್ ಇಟ್ ಈಸ್. ಇಷ್ಟು ಪಾಠ ನೀವು ಇಂಟಿಗ್ರೇಟ್ ಮಾಡ್ತಿರೋದಲ್ವಾ. ಸೊ Xನ Y ಜೊತೆ ಇಂಟಿಗ್ರೇಟ್ ಮಾಡಿದರೆ ಏನಾಗುತ್ತೆ, XY ಆಗುತ್ತೆ. ಅದೇ Yನ Y ಜೊತೆ ವಿತ್ ರೆಸ್ಪೆಕ್ಟ್ ಟು Y ಇಂಟಿಗ್ರೇಟ್ ಮಾಡಿದರೆ y²/2. ನೆಕ್ಸ್ಟ್ Z ವಿತ್ ರೆಸ್ಪೆಕ್ಟ್ ಟು Y ಇಂಟಿಗ್ರೇಟ್ ಮಾಡಿದರೆ ZY. ಓಕೆನಾ? ಎಲ್ಲಿಂದ ಎಲ್ಲಿ ತನಕ, X - z ಇಂದ X + z ತನಕ. ಸೊ ರಿಮೈನಿಂಗ್ ಟರ್ಮ್ಸ್ dx dz. ಓಕೆನಾ? ನೆಕ್ಸ್ಟ್ ಏನು ಮಾಡಬೇಕಂದ್ರೆ, ಇವಾಗ ವಿತ್ ರೆಸ್ಪೆಕ್ಟ್ ಟು Y ಮಾಡಿದಾಗ ನೀವು ಅಪ್ಪರ್ ಲಿಮಿಟ್ ಮೈನಸ್ ಯಾವತ್ತೂ ಸಮ್ಟೈಮ್ಸ್ ಕನ್ಫ್ಯೂಸ್ ಆಗ್ತೀರಾ, ಲೋವರ್ ಲಿಮಿಟ್ ಮೈನಸ್ ಅಪ್ಪರ್ ಲಿಮಿಟ್ ಅಂತ. ಬಟ್ ನೀವು ಯಾವತ್ತೂ ಅಪ್ಪರ್ ಲಿಮಿಟ್ ಮೈನಸ್ ಲೋವರ್ ಲಿಮಿಟ್ ಆಗಬೇಕು. ಇದೆಲ್ಲೆಲ್ಲಿ ಆಗಬೇಕು, ನಾವು ವಿತ್ ರೆಸ್ಪೆಕ್ಟ್ ಟು Y ಇಂಟಿಗ್ರೇಟ್ ಮಾಡೋದ್ರಿಂದ ಎಲ್ಲೆಲ್ಲಿ Y ಇರುತ್ತೆ ಇದನ್ನ ಸಬ್ಸ್ಟಿಟ್ಯೂಟ್ ಮಾಡಿ. -1 to 1 ಆ್ಯಸ್ ಇಟ್ ಈಸ್, 0 to z ಆ್ಯಸ್ ಇಟ್ ಈಸ್, Y ಇದೆ ಅಲ್ವಾ. ಸೊ X + z ಮೈನಸ್ X - z. ಓಕೆನಾ? ಸೊ ಇದು ಮೈನಸ್. ನೆಕ್ಸ್ಟ್ y²/2. ಸೊ y²/2ನ ನೀವು ಯಾವ ರೀತಿ ಬರ್ಕೋಬೋದು, 1/2 × y² ಅಲ್ವಾ. ಹಾಗೆ ಮಾಡ್ಕೊಳ್ಳಿ. 1/2 × y² ಇರೋದ್ರಿಂದ X + z² ಮೈನಸ್ X - z². ಓಕೆನಾ? ಈ ಥರ ಮಾಡ್ಕೊಂಡ್ರಾ. ನೆಕ್ಸ್ಟು ಪ್ಲಸ್ z ಮತ್ತು y ಟರ್ಮ್ ಇದೆ, X + z ಮೈನಸ್ X - z ರಿಮೈನಿಂಗ್ dx dz. ಸೊ ಇಲ್ಲಿ ಬ್ರ್ಯಾಕೆಟ್ಸಲ್ಲಿರೋದನ್ನ ನೀವು ಫಸ್ಟು ಸಾಲ್ವ್ ಮಾಡಿಕೊಂಡ್ರೆ ನಿಮಗೆ ವ್ಯಾಲ್ಯೂ ಬರುತ್ತೆ. -1 to 1, 0 to z x ಇಂಟು, ಸೊ X + z ಆ್ಯಸ್ ಇಟ್ ಈಸ್, ಮೈನಸ್ X, ಇಲ್ಲಿ ಮೈನಸ್ ಇದೆ, ಮೈನಸ್ ಇಂಟು ಮೈನಸ್ ಪ್ಲಸ್ z ಆಗುತ್ತೆ. ಓಕೆನಾ? ನೆಕ್ಸ್ಟ್ ಪ್ಲಸ್ 1/2 ಆ್ಯಸ್ ಇಟ್ ಈಸ್. ಇದನ್ನ ನೀವು ಸೈಡಲ್ಲಿ ಮಾಡ್ಕೊಳ್ಳಿ. ಇದು X + z² ಯಾವ ರೀತಿ ಇದೆ, X - z² ಯಾವ ರೀತಿ ಇದೆ, a + b² a - b². ನಿಮಗೆ a + b² ಫಾರ್ಮುಲಾ ಗೊತ್ತು, a - b² ಫಾರ್ಮುಲಾನು ಗೊತ್ತು. a + b² a² + b² + 2ab. ಇಲ್ಲಿ ಸೈಡಲ್ಲಿ ಸಾಲ್ವ್ ಮಾಡ್ಕೊಳ್ಳಿ, ಇಲ್ಲೇ ಮಾಡ್ಕೋಬೋದು, ಬಟ್ ಲೆಂತಿ ಆಗುತ್ತಲ್ವಾ. ಸೊ X + z² ಅಂದರೆ a² + b² + 2ab. ಸೊ ab ಬದಲೇ ನಾನು ಏನು ತಗೋತೀನಿ, XY, ಬಿಕಾಸ್ ಇಲ್ಲಿ XZ ಇದೆ ಅಲ್ವಾ, ಅದಕ್ಕೆ 2XZ. ಸಾರಿ. ಓಕೆನಾ? ನೆಕ್ಸ್ಟ್ ಮೈನಸ್ ಬರ್ಕೊಳ್ಳಿ ಮತ್ತು ಬ್ರ್ಯಾಕೆಟ್ ಹಾಕಿ. ನೆಕ್ಸ್ಟ್ ಏನಿದೆ, X - z² ಅಂದರೆ a - b² ರೀತಿಯಲ್ಲಿ x² + z² ಮೈನಸ್ 2XY ಅಲ್ವಾ. ಸೊ ಇದನ್ನೇ ಇಲ್ಲಿ ಸಾಲ್ವ್ ಮಾಡ್ಕೊಂಡು ಬರ್ಕೊಳ್ಳಿ. ಸೊ ಈ ಬ್ರ್ಯಾಕೆಟ್ ಹೊರಗಡೆ ತೆಗೀರಿ. x² + z² ಮೈನಸ್ 2XZ ಮೈನಸ್ x². ಸೊ ಮೈನಸ್ ಇಂಟು ಪ್ಲಸ್ ಏನಾಗುತ್ತೆ, ಮೈನಸ್ ಆಗುತ್ತೆ, z² ಮೈನಸ್ ಇಂಟು ಮೈನಸ್ ಪ್ಲಸ್ 2xz. ಓಕೆನಾ? ಸೊ ನೀವೇನು ಮಾಡಿಲ್ಲ, ಇಲ್ಲಿ a + b² ಫಾರ್ಮುಲಾ ಹಾಕ್ತೀರಾ ಅಷ್ಟೇ. ನೆಕ್ಸ್ಟ್ ಪ್ಲಸ್ z ಆ್ಯಸ್ ಇಟ್ ಈಸ್, X + z minus
ಮೈನಸ್ ಇಂಟು ಮೈನಸ್ ಪ್ಲಸ್ ಎಕ್ಸ್ ಪ್ಲಸ್ ಝೆಡ್ ಡಿ ಎಕ್ಸ್ ಡಿ ಝೆಡ್. ಓಕೆನಾ? ಸೊ ಇವಾಗ ನೀವು ಇಲ್ಲಿ ಯಾವುದು ಡಿಫ್ರೆಂಟ್ ಸಿಂಬಲ್ಸ್ ಇರುತ್ತೆ ಒಂದು ಬ್ರ್ಯಾಕೆಟ್ ಒಳಗೆ ಅದನ್ನ ಕ್ಯಾನ್ಸಲ್ ಮಾಡ್ತೀರಾ. ಸೊ ಇಲ್ಲಿ ಪ್ಲಸ್ ಎಕ್ಸ್ ಇದೆ, ಇಲ್ಲಿ ಮೈನಸ್ ಎಕ್ಸ್ ಇದೆ, ಸೊ ಇದು ಕ್ಯಾನ್ಸಲ್ ಆಗುತ್ತೆ. ಓಕೆನಾ? ಇದು ಪ್ಲಸ್ ಝೆಡ್ ಇದೆ, ಇದು ಪ್ಲಸ್ ಝೆಡ್ ಇದೆ, ಸೊ ಇದು ಕ್ಯಾನ್ಸಲ್ ಆಗೋಲ್ಲ. ಬರ್ಕೊಳ್ಳಿ -1 to 1 0 to z ಪ್ಲಸ್ ಎಕ್ಸ್ ಇಂಟು ಎಕ್ಸ್ ಕ್ಯಾನ್ಸಲ್ ಆಯಿತು, ಉಳಿದಿರೋದೇನು ಝೆಡ್ ಮತ್ತು ಝೆಡ್ ಪ್ಲಸ್ ಝೆಡ್ ಏನಾಗುತ್ತೆ 2z ಬರ್ಕೊಳ್ಳಿ. ನೆಕ್ಸ್ಟ್ +1/2. ನೆಕ್ಸ್ಟ್ ಇಲ್ಲಿ ಏನಿದೆ, ಪ್ಲಸ್ ಎಕ್ಸ್ ಸ್ಕ್ವೇರ್ ಇದೆ, ಮೈನಸ್ ಎಕ್ಸ್ ಸ್ಕ್ವೇರ್ ಇದೆ, ಸೊ ಎರಡು ಕ್ಯಾನ್ಸಲ್ ಆಗುತ್ತೆ. ನೆಕ್ಸ್ಟ್ ಪ್ಲಸ್ ಝೆಡ್ ಸ್ಕ್ವೇರ್ ಇದೆ, ಮೈನಸ್ ಝೆಡ್ ಸ್ಕ್ವೇರ್ ಇದೆಯಾ, ಇದೆ ಅಲ್ವಾ. ಸೊ ನೆಕ್ಸ್ಟು +2xz, ಪ್ಲಸ್ ಇತ್ತು ಇಲ್ಲೂ ಪ್ಲಸ್ಸೇ ಬರುತ್ತೆ, +2xz ಇದೆ, ಇಲ್ಲೂ +2x ಇದೆ, ಕ್ಯಾನ್ಸಲ್ ಆಗೋಲ್ಲ, ಸೊ ಅದೇನಾಗುತ್ತೆ 4xz ಆಗುತ್ತೆ. ಓಕೆನಾ? ಸೊ ನೆಕ್ಸ್ಟ್ ಪ್ಲಸ್ ಝೆಡ್ ಇಂಟು ಪ್ಲಸ್ ಎಕ್ಸ್ ಇದೆ, ಇಲ್ಲಿ ಮೈನಸ್ ಎಕ್ಸ್ ಇದೆ, ಎರಡು ಕ್ಯಾನ್ಸಲ್ ಆಗುತ್ತೆ, ಸೊ ಏನಾಗುತ್ತೆ ಅದು 2x ಆಗುತ್ತೆ. ಸೊ ರಿಮೈನಿಂಗ್ ಏನು dx dz ಬರ್ಕೋತೀರೋ. ಓಕೆನಾ? ಸೊ ಇವಾಗ ವಿತ್ ರೆಸ್ಪೆಕ್ಟ್ ಟು y ಆಯ್ತಪ್ಪ. ಇವಾಗ ನೆಕ್ಸ್ಟ್ ಇದೆ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ನ ನಾವು ಮಾಡಬೇಕು. ಸೊ ಇದನ್ನು ಇದ್ರ ಜೊತೆ ಮಾಡಬೇಕಲ್ವಾ. ಸೊ -1 ಆ್ಯಸ್ ಇಟ್ ಈಸ್ ಬರ್ಕೊಳ್ಳಿ. ಸೊ 2x ಇಂಟು 2zನ 2zx ಅಂತ ಬರ್ಕೋಬೋದು. ಫಸ್ಟ್ ಇದನ್ನ ನೀವು ಬರ್ಕೊಳ್ಳಿ ಅಂದರೆ ಕನ್ಫ್ಯೂಸ್ ಆಗುತ್ತೆ. ನೆಕ್ಸ್ಟ್ +1/2 4zx ಅಂತ ಬರ್ಕೊಳ್ಳಿ, ಬಿಕಾಸ್ ಈಸಿ ಆಗುತ್ತೆ. ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮಾಡ್ತಿರೋದಲ್ವಾ. ಸೊ ವೇರಿಯೇಬಲ್ಸ್ನ ಲಾಸ್ಟಲ್ಲಿ ಇಟ್ಕೊಳ್ಳಿ, ಯಾವ ವೇರಿಯೇಬಲ್ಸ್ ಇಂಟಿಗ್ರೇಟ್ ಮಾಡ್ತಿದ್ದೀರಾ. ನೆಕ್ಸ್ಟ್ 2x ಇಂಟು ಝೆಡ್ 2zx ಅಂತ ಬರ್ಕೊಳ್ಳಿ, dx ಇಂಟು dz. ಓಕೆನಾ? ಸೊ ನೆಕ್ಸ್ಟ್ ನಾವು ಏನು ಮಾಡ್ತೀವಿ ಅಂದರೆ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ನ ನಾವು ಇಂಟಿಗ್ರೇಟ್ ಮಾಡ್ಕೊತೀವಿ. ವಿತ್ ರೆಸ್ಪೆಕ್ಟ್ ಟು ಎಕ್ಸ್ನ ಇಂಟಿಗ್ರೇಟ್ ಮಾಡೋಕ್ಕಿಂತ ಮುಂಚೆ ಈ ಬ್ರ್ಯಾಕೆಟ್ಸಲ್ಲಿ ಏನಿದೆ ಅದನ್ನ ಸಾಲ್ವ್ ಮಾಡ್ಕೊಳ್ಳೋಣ. -1 to 1 0 to z. ಎಕ್ಸ್ ಇಂಟು 2z ಏನಾಗುತ್ತೆ 2zx ಆಗುತ್ತೆ, ಪ್ಲಸ್ 2 1 2 2 4 ಕ್ಯಾನ್ಸಲ್ ಆದರೆ 2zs ಆಗುತ್ತೆ. ನಾನು 2xzನ 2zx ಯಾಕೆ ತಗೋತೀನಿ ಅಂದರೆ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮಾಡೋದ್ರಿಂದ ನಮಗೆ ಈಸಿ ಆಗಲಿ, ಲಾಸ್ಟಲ್ಲಿ ವೇರಿಯೇಬಲ್ಸ್ ಇರಲಿ ಅಂತ. z ಇಂಟು 2z ಏನಾಗುತ್ತೆ 2z² ಆಗುತ್ತೆ, dx ಇಂಟು dz. ಸೊ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ನಾವು ಇಂಟಿಗ್ರೇಟ್ ಮಾಡೋಣ. -1 to 1 0 to ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮಾಡೋದ್ರಿಂದ 0 to z ತಗೊಳ್ಳಲ್ಲ. ಸೊ 2z ಇಂಟು ಎಕ್ಸ್ನ ಇಂಟಿಗ್ರೇಟ್ ಮಾಡಿದರೆ x² 2 2z ಇಂಟು x² 2 2z² ಅಲ್ಲಿ ಎಕ್ಸ್ ವೇರಿಯೇಬಲ್ ಇಲ್ಲ, ಸೊ ಇಂಟಿಗ್ರೇಟ್ ಮಾಡಿದರೆ ಎಕ್ಸ್ ಆ್ಯಸ್ ಇಟ್ ಈಸ್ ಬರ್ಕೋತೀರಾ. ಇಲ್ಲಿಂದ ಇಲ್ಲಿ ತನಕ 0 to z ತನಕ dz ಬರ್ಕೊಳ್ಳಿ. ಸೊ ಎಲ್ಲೆಲ್ಲಿ ಎಕ್ಸ್ ವೇರಿಯೇಬಲ್ಸ್ ಇದೆ ಅಲ್ಲಿ z - 0 ದಟ್ ಈಸ್ ಅಪ್ಪರ್ ಲಿಮಿಟ್ ಮೈನಸ್ ಲೋವರ್ ಲಿಮಿಟ್. ಬಿಫೋರ್ ದಟ್ 2 ಕ್ಯಾನ್ಸಲ್ ಮಾಡ್ಕೊಳ್ಳಿ, 2 ಕ್ಯಾನ್ಸಲ್ ಆಗುತ್ತೆ. ಸೊ -1 to 1. ಸೊ x² ಅಂದರೆ z² - 0 ದಟ್ ಈಸ್ ಅಪ್ಪರ್ ಲಿಮಿಟ್ ಮೈನಸ್ ಲೋವರ್ ಲಿಮಿಟ್, ಪ್ಲಸ್ ಅಗೇನ್ z ಇರುತ್ತೆ, x² ಇದೆ ಅಂದರೆ z² - 0 ಪ್ಲಸ್ 2z² ಆ್ಯಸ್ ಇಟ್ ಈಸ್ ಬರ್ಕೊಳ್ಳಿ. ನೆಕ್ಸ್ಟು z - 0. ಓಕೆನಾ? ಸೊ ಇದನ್ನ ಮಲ್ಟಿಪ್ಲೈ ಮಾಡ್ಕೊಳ್ಳಿ. z ಇಂಟು z² z³ ಆಗುತ್ತೆ, ಪ್ಲಸ್ z ಇಂಟು z² z³ ಆಗುತ್ತೆ, 2z ಇಂಟು z² 2z³ ಆಗುತ್ತೆ ಅಲ್ವಾ, dz. ಸೊ ಇದನ್ನ ಆ್ಯಡ್ ಮಾಡಿದರೆ ಏನಾಗುತ್ತೆ -1 to 1 1z 2z ಪ್ಲಸ್ 2z ಏನಾಗುತ್ತೆ 4z ಆಗುತ್ತೆ, 4z³ dz. ಇವಾಗ ನೀವು ವಿತ್ ರೆಸ್ಪೆಕ್ಟ್ ಹೀಗೂ ಝೆಡ್ಡಿಂದ ಇಂಟಿಗ್ರೇಟ್ ಮಾಡ್ಬೋದು, ಬಟ್ ಈ ಥರ ಮಾಡೋದ್ರಿಂದ ಈಸಿ ಸ್ಟೆಪ್ಪಲ್ಲಿ ಸಾಲ್ವ್ ಆಗುತ್ತೆ. ಸೊ 4z³ ವಿತ್ ರೆಸ್ಪೆಕ್ಟ್ ಟು z ಇಂಟಿಗ್ರೇಟ್ ಮಾಡಿದರೆ 4z⁴/4 -1 to 1 ಬರುತ್ತೆ. ಸೊ ಈ 4 ಕ್ಯಾನ್ಸಲ್ ಆಗುತ್ತೆ, z⁴ ಇರೋದ್ರಿಂದ ಅಪ್ಪರ್ ಲಿಮಿಟ್ ಮೈನಸ್ ಲೋವರ್ ಲಿಮಿಟ್. ಇಲ್ಲಿ ಅರ್ಥ ಮಾಡ್ಕೊಳ್ಳಿ, -1 to 1 ಇರೋದ್ರಿಂದ ಇಲ್ಲಿ ಅರ್ಥ ಮಾಡ್ಕೊಳ್ಳಿ. ಸೊ 1² ಅಂದರೂ ಒಂದೇ, 1⁴ ಅಂದ್ರೂ ಒಂದೇ. ಸೊ ಇಲ್ಲಿ ಏನಿದೆ ಅಪ್ಪರ್ ಲಿಮಿಟ್ 1⁴ ಮೈನಸ್ -1⁴ ಹೋಲ್ ಸ್ಕ್ವೇರ್. ಮೈನಸ್ ಇಂಟು ಮೈನಸ್ ಏನಾಗುತ್ತೆ ಪ್ಲಸ್ ಆಗುತ್ತೆ. 1⁴ ಮೈನಸ್ 1⁴ ಏನು 1, ಹಾಗಾದರೆ ಏನು 1 - 1 ಆಗುತ್ತೆ. ಸೊ 1 - 1 ಏನಾಗುತ್ತೆ 0 ಆಗುತ್ತೆ. ಸೊ ಈ ಇಂಟಿಗ್ರೇಷನ್ ಆನ್ಸರ್ ಏನು 0. ಅರ್ಥ ಆಯಿತಾ? ಏನಾದರೂ ಡೌಟ್ಸ್ ಇದ್ದರೆ ಯೂಟ್ಯೂಬ್ ಕಮೆಂಟ್ಸಲ್ಲಿ ಹಾಕಿ ಸಾಲ್ವ್ ಮಾಡ್ಕೊಡ್ತೀನಿ. ಬೇರೆ ಪ್ರಾಬ್ಲಮ್ಸ್ ಬೇಕಿದ್ರೂ ನೀವು ಕಮೆಂಟ್ ಹಾಕಿದರೆ ಆ ಪ್ರಾಬ್ಲಮ್ನ ನಾನು ಸಾಲ್ವ್ ಮಾಡ್ಕೊಡ್ತೀನಿ. ಥ್ಯಾಂಕ್ ಯು.